ಸ್ನೇಹಿತರೆ ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಡ್ಲಿ ಜೊತೆಗೆ ಒಂದು ಹೊಸ ಒಳ್ಳೆ ಸಾಂಬಾರು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡಿ. ಹೊಸ ಸಾಂಬಾರು ಇದು, ಬೇಳೆ ಸಾಂಬಾರು ಅಲ್ಲ, ಈ ಕಡೆ ಪಾಲಕ್ ಸಾಂಬಾರು ಅಲ್ಲ. ಸೊ ನೋಡಿ, 1 ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಟೊಮ್ಯಾಟೊ ಹಾಕಿದ್ದೀನಿ. ಸ್ವಲ್ಪ ನೀರಿನಲ್ಲಿ ತೊಳಿತಾ ಇದ್ದೀನಿ, ಕ್ಲೀನ್ ಆಗಬೇಕು ಅಂದು. ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ನಿಮ್ಮ ಮನೇಲಿ ಪಾಲಕ್ಕಿದ್ರೆ ಈ ಥರ ಟ್ರೈ ಮಾಡಿ ನೋಡ್ಬೋದು. ಇಡ್ಲಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಆ ನೀರನ್ನ ಸಿಂಕಿಗೆ ಹಾಕಿ ಆಮೇಲೆ ಸ್ವಲ್ಪ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ, ಇಲ್ಲಾಂದರೆ 2 ಕಪ್ ನೀರು ಹಾಕಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ 2 ಸೀಟಿ ಹೊಡಿಸ್ಬೇಕು. ಅಂದರೆ 2 ವಿಸಿಲ್ ಆಗೋ ತನಕ ಬಿಡಬೇಕು. ಓಕೆ, ಆ ಕಡೆ ವಿಸಿಲ್ ಆಗೋ ತನಕ ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಈ ಕಡೆ ಪಾಲಕ್ನ ತೊಗೊಂಡಿದ್ದೀನಿ. ನಾನು ಪಾಲಕ್ ಎಲೆನ ಚೆನ್ನಾಗಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ತೊಳ್ಕೊಳ್ಳಿ. ಸ್ವಲ್ಪ ತೊಳ್ಕೊಂಡು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಆನಿಯನ್ ತೊಗೊಳ್ಳಿ, ಅದನ್ನು ಕೂಡ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ನೀರಿನಲ್ಲಿ ಅವೆರಡು ಹಾಕಿಬಿಟ್ಟು, ಅಂದರೆ ಪಾಲಕು, ಈರುಳ್ಳಿ 2 ಹಾಕಿ ಒಂದು ಬೊಗಣಿ ತೊಗೊಂಡು, ಒಂದು ಬೊಗಣಲ್ಲಿ ಒಂದು ಸ್ವಲ್ಪ ನೀರು ತೊಗೊಳ್ಳಿ. ಅದರಲ್ಲಿ 2 ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು ಗ್ಯಾಸ್ ಮೇಲೆ. ತುಂಬ ಈಸಿಯಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪ್ರತಿ ಸಂಡೇನೂ ನೀವು ಇದೇ ಒಂದೇ ಸಾಂಬಾರು ಮಾಡಿದ್ರೆ ಯಾರಿಗೆ ಕೂಡ ಇಷ್ಟ ಆಗೋಲ್ಲ. ಸೊ ಅದ್ರ ಸಲುವಾಗಿ ಡಿಫ್ರೆಂಟ್ ವೀಕ್ಸ್ ಡಿಫ್ರೆಂಟಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ. ನೋಡಿ, ಈ ಕಡೆ ಬ್ಯಾಳೆ ಕುದ್ದಿದೆ. 2 ವಿಸಿಲ್ ಆದ್ಕೊಳ್ಳೆ ಹವಾ ನೋಡಿಬಿಟ್ಟು ತೆಗೀರಿ. ಹುಷಾರಾಗಿ ತೆಗಿಬೇಕು ಯಾವಾಗಲೂ. ಈ ಕಡೆ ಕೂಡ ಪಾಲಕ್ ಮತ್ತು ಈರುಳ್ಳಿ ಕುದ್ದಿದೆ. ಸೊ ಇವಾಗ ಒಗ್ಗರಣೆ ಹೆಂಗೆ ಹಾಕೋದಂತ ಹೇಳ್ಕೊಡ್ತೀನಿ ನೋಡಿ. ತುಂಬ ಈಸಿಯಾಗಿದೆ ಒಗ್ಗರಣೆ ಹಾಕೋದು. ಸ್ವಲ್ಪ ನೀವು ಒಗ್ಗರಣೆ ಎದ್ರಲ್ಲಿ ಹಾಕೋತಿರೋ ಆ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಜೀರಿಗೆ, ಆವಾಗಲೇ ಸಾಸಿವೆ ಹಾಕಿದೆ, ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಇವಾಗ ಸರಿಯಾಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಆಗೋಕೆ ಬಿಡಬೇಕು. ಒಂದು ಸ್ವಲ್ಪ ಒಣ ಖಾರ, ಸ್ವಲ್ಪ ಮಸಾಲ ಖಾರ ಹಾಕ್ಕೊಳ್ಳಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಾದರೆ ಮತ್ತು ಟೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆವಾಗಲೇ ಪಾಲಕ್ ಮತ್ತು ಈರುಳ್ಳಿನ ಕುದಿಸ್ಕೊಂಡಿಟ್ಟಿದ್ರಲ್ವ, ಅದನ್ನು ಪೂರ್ತಿ ಕಂಪ್ಲೀಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಇವಾಗ ಸರಿಗೆ ಸ್ಪೂನಿಂದ ತಿರುವಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕುಕ್ಕರಲ್ಲಿರೋ ಬ್ಯಾಳಿ ಮತ್ತು ಟೊಮ್ಯಾಟೊ ಎಲ್ಲ ಇತ್ತಲ್ಲ, ಅದನ್ನು ಕೂಡ ಒಗ್ಗರಣೆಗೆ ಹಾಕೊಂಬಿಡಿ. ಸೂಪರಾಗಿ ಸ್ಪೆಷಲ್ಲಾಗಿ ಸಾಂಬಾರು ರೆಡಿಯಾಗಿದೆ. ನೀವು ಇಡ್ಲಿ ಜೊತೆಗೆ ಅಷ್ಟೇ ಈ ಸಾಂಬಾರು ಮಾಡಬೇಕಂತ ಏನಿಲ್ಲ, ಅನ್ನದ ಜೋಡಿ ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ನೋಡ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಳಿ ಹೇಗಾಗಿದೆ ಅಂತ. ಸೊ ನಾನು ಇಲ್ಲಿ ಹುಣಸೆಹಣ್ಣನ್ನ ಇಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕಿವುಚಿ, ಅಂದರೆ ಹುಣಸೆ ರಸ ಹಾಕಿಬಿಡಿ. ಸ್ವಲ್ಪ ಹುಳಿ ಆಗಲಿ ಅಂತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಸಾಂಬಾರು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಬೇಡಪ್ಪ ಇಷ್ಟೇ ಗಟ್ಟಿ ಸಾಕು ಅಂದರೆ ಅಷ್ಟೇ ಗಟ್ಟಿ ಮಾಡ್ಕೊಳ್ಳಿ. ನಾನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗಿದೆ ಅಂತ. ಸ್ವಲ್ಪ ಬೆಲ್ಲ
ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪನೇ, ಆಮೇಲೆ ರುಚಿಯಾಗುತ್ತೆ ಮತ್ತು ಯಾರು ಸೇವಿಸಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಸರಿ, ಸಾಂಬಾರು ರೆಡಿ ಇದೆ. ಸ್ವಲ್ಪ ಕುದಿಯೋಕ್ಕೆ ಬಿಡಿ. ನೋಡಿ, ಫೈನಲಿ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ಇಷ್ಟೊತ್ತು ಪೇಷನ್ಸ್ನಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.